ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6 ನಕ್ಸಲರು ಶರಣಾಗತಿ ಆಗ್ತಾರೆ. ರಾಜ್ಯ ಸರ್ಕಾರದ ಸಂಧಾನ ಮಾತುಕತೆ ಯಶಸ್ವಿಯಾಗುತ್ತೆ. 2 ದಶಕಗಳ ಸಶಸ್ತ್ರ ಹೋರಾಟಕ್ಕೆ ಕೊನೆಗೂ ಕೂಡ ತೆರೆ ಬೀಳುವಂತ ಕ್ಷಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎದುರಾಗುತ್ತೆ. ಚಿಕ್ಕಮಗಳೂರು ಡಿಸಿ ಕಚೇರಿಯಲ್ಲಿ ನಕ್ಸಲರು ಶರಣಾಗತಿ ಆಗ್ತಾರೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ ಅರೋಳಿ, ವಸಂತ ಟಿ, ಎನ್ ಜೀಶಾ ಇವರೆಲ್ಲರೂ ಕೂಡ 6 ನಕ್ಸಲರು ಏನಿದ್ದಾರೆ ಶರಣಾಗತಿ ಆಗ್ತಾರೆ. ಈ ನಕ್ಸಲರು ಅಂತ ಬಂದಾಗ ಒಂದಷ್ಟು ಈ ಕಾಡಿನಲ್ಲಿ ಇರುವಂತಹ ಬುಡಕಟ್ಟು ಇರ್ಬೋದು, ಆದಿವಾಸಿ ಜನರ ಪರವಾಗಿ ಧ್ವನಿ ಎತ್ತೋದಕ್ಕೆ ಅಂತ ತಮ್ಮದೇ ಆದಂಥ ಒಂದಷ್ಟು ಸಿದ್ಧಾಂತಗಳನ್ನ ಇಟ್ಕೊಂಡು, ಕೋವಿ ಹಿಡ್ಕೊಂಡು, ಬಂದೂಕನ್ನ ಹಿಡ್ಕೊಂಡು, ಕೆಲವ್ರನ್ನ ಹೆದರಿಸ್ಕೊಂಡು, ಎದುರಾಕೊಂಡು, ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡು ಈ ರೀತಿ ಹೋರಾಟವನ್ನ ಮಾಡ್ತಾ ಇರ್ತಾರೆ. ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ಅಂಥವ್ರಲ್ಲಿ ಈಗ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಈಗ ಈ 6 ಜನರಿಗೂ ಕೂಡ ಶರಣಾಗತಿ ಆಗ್ರಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಅದರ ಮೂಲಕ ಒಂದಷ್ಟು ಸಂಧಾನ ಕೂಡ ಆಗಿತ್ತು. ಅದೇ ರೀತಿಯಾಗಿ ಮುಂಡಗಾರು ಲತಾ ಟೀಮಿಂದ ಒಂದು ಕರೆ ಕೂಡ ಬಂದಿತ್ತು, ನಾವು ಶರಣಾಗತಿ ಆಗ್ತೀವಿ ಅಂತ. ಅದರಂತೆ ಇವತ್ತು 6 ಜನರು ಕೂಡ ಶರಣಾಗತಿ ಆಗೋದಕ್ಕೆ ಅಂತ ಸಜ್ಜಾಗಿದ್ದಾರೆ. ಅಂದರೆ ಒಂದು ಒಳ್ಳೆ ಬೆಳವಣಿಗೆ, ಇದು ಐತಿಹಾಸಿಕ ಬೆಳವಣಿಗೆ. ಯಾಕಂತಂದರೆ ಈ ಹಿಂದೆ ಅವರು ಏನೇನು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರೋ ಅದೆಲ್ಲವನ್ನ ಕೂಡ ಬಿಟ್ಟು ಈಗ ಸಮಾಜಮುಖಿ ಆಗೋದಕ್ಕೆ, ಸಮಾಜದಲ್ಲಿ ನಾವು ಒಬ್ಬರಾಗಿರ್ತೀವಿ. ಇಷ್ಟು ದಿನ ಅವ್ರ ದಾರಿ ಏರಿತ್ತು ಅಂದರೆ ಸಮಾಜದಿಂದ ಬೇರ್ಪಟ್ಟು ಬೇರೆಯದ್ದೇ ದಾರಿಯನ್ನು ಹಿಡ್ಕೊಂಡಿದ್ರು, ಅವ್ರದ್ದೇ ಆದ ಸಿದ್ಧಾಂತಗಳಿದ್ವು. ಬಟ್ ಈಗ ಅವರ ಕೆಲವೊಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ನಾವು ಕೂಡ ಸಮಾಜದಲ್ಲಿ ಒಬ್ಬರಾಗಿರ್ತೀವಿ, ಸಮ ಸಮಾಜದ ವ್ಯಕ್ತಿಗಳಾಗಿ ನಾವು ಕೂಡ ಬದುಕ್ತೀವಿ ಅನ್ನುವಂಥ ಕಾರಣಕ್ಕೆ ಈ 6 ಜನ ನಕ್ಸಲರು ಕೂಡ ಶರಣಾಗತಿ ಆಗೋದಕ್ಕೆ ಅಂತ ಬರ್ತಾ ಇದ್ದಾರೆ. ಈ ನಕ್ಸಲರ ಒಂದಷ್ಟು ಹಿನ್ನೆಲೆ ಅಥವಾ ಇವರು ಯಾರು, ಎಲ್ಲಿಯವರು ಅಂತ ನೋಡೋದಾದ್ರೆ ಇವರು 4 ರಾಜ್ಯಗಳಿಗೂ ಬೇಕಾದಂಥ ನಕ್ಸಲರಾಗಿದ್ರು. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಕೇರಳ. ಇವರೀಗ ಶರಣಾಗತಿ ಆಗ್ತಾ ಇರುವಂಥದ್ದು ಒಂದು ಒಳ್ಳೆ ಸುದ್ದಿ. ಸಮಾಜದಲ್ಲಿ ನಾವು ಕೂಡ ಒಬ್ರು ಅಂತೇಳಿ ಒಳಗೊಳ್ಳುವಿಕೆ ಆಗ್ತಾ ಇದೆ. ಈ ಮುಂಡಗಾರು ಲತಾ, ವನಜಾಕ್ಷಿ ಮತ್ತೆ ಸುಂದರಿ, ಮಾರಪ್ಪ ಅರೋಳಿ, ವಸಂತ ಟಿ, ಎನ್ ಜೀಶಾ ಇವರೆಲ್ಲರೂ ಕೂಡ 4 ರಾಜ್ಯದಲ್ಲಿ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ರು, ಆ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಸದ್ಯಕ್ಕೆ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇವರಿಗೊಂದು ಒಳ್ಳೆ ಅವಕಾಶ ಬಂತು. ಸರ್ಕಾರದ ಕಡೆಯಿಂದ ಸಿಎಂ ಸಿದ್ದರಾಮಯ್ಯನವರು ಇವರಿಗೆ ನೀವು ಶರಣಾಗತಿ ಆಗಿ ಅಂತೇಳಿ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಜಿಲ್ಲಾಡಳಿತ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲಾಡಳಿತ ಇರ್ಬೋದು, ಅಲ್ಲಿ ಎಲ್ಲ ಕಡೆ ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು. ಶರಣಾಗತಿ ಆಗೋದಕ್ಕೆ ಅಂತ ಈ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ರು. ಅದರಂತೆ ಇವತ್ತು ಸರ್ಕಾರದ ಮುಂದೆ ಇವರು ಶರಣಾಗತಿ ಆಗ್ತಾ ಇದ್ದಾರೆ. ಆಯಾ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಾ ಇದ್ದಾರೆ. ಮತ್ತೆ ಇವರ ಒಂದಷ್ಟು ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಹಿಂದೆ ಬೇರೆ ದಾರಿ ಹಿಡ್ಕೊಂಡಿದ್ರು, ಅವರದ್ದೇ ಆದ ದಾರಿ ಮೂಲಕ, ಅವ್ರದ್ದೇ ಆದ ಸಿದ್ಧಾಂತದ ಮೂಲಕ ಹೋರಾಟವನ್ನ ಮಾಡ್ತಾ ಇದ್ರು. ಬಟ್ ಈಗ ಅವರು ಸಮಾಜದಲ್ಲಿ ಒಳಗೊಳ್ಳುವಿಕೆ ಪ್ರಕ್ರಿಯೆಗೆ ಒಳಪಡ್ತಾ ಇರೋದ್ರಿಂದ ಸರ್ಕಾರದ ಮುಂದೆ ಈ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಅವರ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, 3 ರಾಜ್ಯದಲ್ಲಿ ಭೂಮಿ ಇಲ್ಲದ ಪ್ರತಿ ಕುಟುಂಬಕ್ಕೆ 5 ಎಕರೆ ಯೋಗ್ಯ ಭೂಮಿಯನ್ನ ಕೊಡಬೇಕು ಅನ್ನೋದು ಇವರ ಮೊದಲ ಆದ್ಯತೆಯ ಬೇಡಿಕೆ. ಇನ್ನು ಹಾಲಿ ಭೂಮಿ ಇರೋರಿಗೆ, ಪ್ರೆಸೆಂಟ್ ಯಾರಿಗೆ ಭೂಮಿ ಇದೆಯೋ ಅವರಿಗೆ ಶಾಶ್ವತ ಹಕ್ಕು ಪತ್ರವನ್ನು ಕೊಡಬೇಕು. ನೋಡಿ, ಕೆಲವೊಬ್ರು ಈ ಕಾಡನ್ನು ಒಂದಷ್ಟು ಸವರ್ಕೊಂಡು ಬಗರ್ ಹುಕುಮಲ್ಲಿ ಒಂದಷ್ಟು ಭೂಮಿ ಮಾಡ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಹಕ್ಕು ಪತ್ರ ಇರಲ್ಲ. ಅಂಥವರಿಗೆ ಹಕ್ಕು ಪತ್ರ ಕೊಡಬೇಕು ಅನ್ನೋದು ಇವರ ಬೇಡಿಕೆ. ಮತ್ತೊಂದು ಮುಖ್ಯವಾಗಿ ಎಲ್ಲ ಆದಿವಾಸಿಗಳಿಗೆ ಭೂಮಿ, ಶಾಶ್ವತ ಹಕ್ಕು ಪತ್ರವನ್ನು ನೀಡಬೇಕು ಅಂತ. ನಾನು ಈಗಾಗಲೇ ಹೇಳಿದಾಗಲೇ ಆದಿವಾಸಿಗಳು, ಈ ಬುಡಕಟ್ಟು ಜನಾಂಗದವರಿಗೆ ಅಂತಾನೆ ಅವ್ರ ಪರವಾಗಿನೇ ಧ್ವನಿ ಎತ್ತಿದವರು ಇವರು. ಬಟ್ ಹಾದಿ ಬೇರೆ ಇತ್ತು ಇವ್ರದ್ದು. ಆದಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಕೃಷಿ ಯೋಗ್ಯ ಪಾಳು ಭೂಮಿಯನ್ನು ಈ ಭೂಮಿ ಇಲ್ಲದೆ ಇರೋರಿಗೆ, ಭೂಹೀನರಿಗೆ ಹಂಚಬೇಕು, ಭತ್ತ ಬೆಳೆಯುವ ರೈತರ ಸಮಸ್ಯೆಗಳಿಗೆ ಕ್ಷಣಕ್ಕೆ ಅಂದರೆ ತಟ್ಟಂತ ಸ್ಪಂದಿಸಬೇಕು, ಕಸ್ತೂರಿ ರಂಗನ್ ವರದಿಯನ್ನು ರದ್ದುಗೊಳಿಸಬೇಕು, ಪಶ್ಚಿಮ ಘಟ್ಟದಲ್ಲಿ ಟೂರಿಸಂ ಮಾಡುವ ಮೂಲಕ ಪರಿಸರ ನಾಶ ಮಾಡ್ತಿದಾರಲ್ಲ ಅದು ಕೂಡ ನಿಲ್ಲಬೇಕು, ನಿರುದ್ಯೋಗಿ ಯುವ ಜನಾಂಗಕ್ಕೆ ಅರ್ಹತೆಗೆ ತಕ್ಕಂತೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು, ಅದರಲ್ಲೂ ದಲಿತ ಮತ್ತು ಆದಿವಾಸಿಗಳಿಗೆ ಆದ್ಯತೆಯ ಮೇರೆಗೆ ಉದ್ಯೋಗ ಕೊಡಬೇಕು, ಆದಿವಾಸಿಗಳಿಗೆ ಕಾಡಿನ ಮೇಲಿನ ಎಲ್ಲ ರೀತಿಯ ಅಧಿಕಾರ ಕೂಡ ಇರಬೇಕು, ಆದಿವಾಸಿಗಳಿಗೆ ಕಾಡು ಉತ್ಪತ್ತಿ ಸಂಗ್ರಹಿಸೋದಕ್ಕೆ ಅಂದರೆ ಕಾಡಲ್ಲಿ ಸಿಗುವಂಥ ಒಂದಷ್ಟು ಗಿಡಮೂಲಿಕೆಗಳು, ಒಂದಷ್ಟು ಉತ್ಪನ್ನಗಳನ್ನ ಅವ್ರು ಮಾಡ್ತಾರೆ, ಅಥವಾ ಗುಡಿ ಕೈಗಾರಿಕೆಯನ್ನು ಅಲ್ಲೇ ಮಾಡ್ತಿರ್ತಾರೆ, ಅಂಥದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಸರ್ಕಾರ. ಅರಣ್ಯ ಇಲಾಖೆಯಿಂದ ಏನು ಕಿರುಕುಳ ಆಗ್ತಾ ಇರುತ್ತಲ್ಲ, ಇದನ್ನು ಮಾಡಬೇಡಿ ಹಾಗೆ ಹೀಗೆ ಅಂತ ರೂಲ್ಸ್ಗಳು, ಅದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಅಂತ. ಇನ್ನು ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಎಲ್ಲ ರೀತಿಯ ದೌರ್ಜನ್ಯ ತಡೆಗಟ್ಟೋದಕ್ಕೆ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಪ್ರಕೃತಿ ಮೇಲೆ ಆಗ್ತಾ ಇರುವಂಥ
ಪರಿಣಾಮದ ಬಗ್ಗೆ ಜನರಿಗೆ ಅರ್ಥ ಮಾಡಿಸ್ಬೇಕು. ಪರಿಸರದ ಮೇಲಿನ ಪರಿಣಾಮ ತಡೆಗಟ್ಟೋದಕ್ಕೆ ಅಂತ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ರದ್ದಾಗಬೇಕು. ಇಲ್ಲಿ ವಾಸಿಸ್ತಾ ಇರುವಂಥ ಜನರನ್ನ ಒಕ್ಕಲೆಬ್ಬಿಸೋದಕ್ಕೆ ಹೋಗಬಾರ್ದು. ಅವರಿಗೆಲ್ಲ ಮೂಲಭೂತ ಸೌಲಭ್ಯಗಳನ್ನು ಅಲ್ಲಿಯೇ ಒದಗಿಸ್ಕೊಡ್ಬೇಕು. 3 ರಾಜ್ಯಗಳಲ್ಲೂ ಕೂಡ ಒಕ್ಕಲೆಬ್ಬಿಸುವಂಥ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು. ಬಡ ಮತ್ತು ಮಧ್ಯಮ ವರ್ಗದ ರೈತರ ಒತ್ತುವರಿ ಭೂಮಿ ತೆರವುಗೊಳಿಸಬಾರ್ದು. ಅಡಿಕೆಗೆ ಬರ್ತಾ ಇರುವಂಥ ಚುಕ್ಕೆ ರೋಗ, ಇತರೆ ಬೆಳೆಗಳ ರೋಗ ತಡೆಗಟ್ಟಬೇಕು. ಬೆಳೆ ನಷ್ಟವಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ತಕ್ಷಣವೇ ಪರಿಹಾರ ಸಿಗಬೇಕು. ಆದಿವಾಸಿಗಳ ಅಕಾಲಿಕ ಸಾವಿನ ಕುರಿತು, ಆ ಸಾವಿನ ಕುರಿತು ಯಾಕೆ ಸಾವಾಗ್ತಾ ಇದೆ, ಎಷ್ಟು ಸಾವಾಗ್ತಾ ಇದೆ, ಅದು ಸಂಶೋಧನೆ ನಡೆಸಬೇಕು. 2025ರ ನಂತರ ಮರಣ ಹೊಂದಿದ್ದವರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು. ಮಹಿಳೆಯರಿಗೆ ಬರ್ತಾ ಇರುವಂಥ ಗರ್ಭಕೋಶ ಸಂಬಂಧಿತ ಕಾಯಿಲೆಗೆ ಚಿಕಿತ್ಸೆ. ನಮ್ಮ ಕಾಮ್ರೇಡ್ ವಿಕ್ರಮ್ ಗೌಡ ಅವರ ಹತ್ಯೆ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. 3 ರಾಜ್ಯಗಳ ಜೈಲಿನಲ್ಲಿ ಇರುವಂಥ ನಮ್ಮ ಕಾಮ್ರೇಡ್ಗಳ ಕೇಸನ್ನು ಮುಗಿಸ್ಬೇಕು, ಬಿಡುಗಡೆ ಮಾಡಬೇಕು ಅವ್ರನ್ನ. ನಮ್ಮ ಸದಸ್ಯರಾಗಿರುವಂಥ ಶೋಭಾ, ಕನ್ಯಾಕುಮಾರಿ, ಸಾವಿತ್ರಿ, ಶ್ರೀಮತಿ ಮೇಲಿನ ಕೇಸ್ಗಳನ್ನ ಮುಗಿಸ್ಬಿಡಿ. ಅವರಿಗೆ ನಕ್ಸಲ್ ಪ್ಯಾಕೇಜಿನಡಿಯಲ್ಲಿ ಪುನರ್ವಸತಿ ಮತ್ತು ಸಹಾಯಧನವನ್ನು ಕಲ್ಪಿಸಿಕೊಡಿ. ಇನ್ನು ಆಯಾ ಪ್ರದೇಶಗಳಲ್ಲಿ ಬೆಳೆಯುತ್ತಿರುವಂಥ ಅಕ್ಕಿಯನ್ನು ರೇಷನ್ ಕಾರ್ಡಿನ ಅಕ್ಕಿಯಾಗಿ ವಿತರಿಸಬೇಕು. ಮುಖ್ಯ ವಾಹಿನಿಗೆ ಬಂದು 15 ದಿನಗಳೊಳಗೆ ನಮಗೆ ಚಿಕಿತ್ಸೆಯನ್ನು ಕೊಡಿಸಿ ಎಲ್ಲ ಕಾಮ್ರೇಡ್ಗಳ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ನೋಡಿ, ಇವರ ಎಲ್ಲ ಬೇಡಿಕೆಗಳನ್ನ ನೋಡ್ತಾ ಇದ್ರೆ ಇವರು ಸಮಾಜದಲ್ಲಿ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾವ್ಯಾವ ರೀತಿಯಾಗಿ ಯಾರ್ಯಾರಿಗೆ ದೌರ್ಜನ್ಯ ಆಗ್ತಾ ಇದೆ, ಏನೇನು ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆಗಳೇನು, ಮಹಿಳೆಯರಿಗೆ ಆಗ್ತಾ ಇರುವಂಥ ದೌರ್ಜನ್ಯ ಏನು, ಮಹಿಳೆಯರಿಗೆ ಏನು ಬೇಕು, ಮತ್ತು ಭೂಮಿಹೀನರು ಎಷ್ಟು ಜನ ಇದ್ದಾರೆ, ಜೊತೆಗೆ ಅವರ ಕಾಮ್ರೇಡ್ಗಳೇ, ಅವರ ಸದಸ್ಯರಾಗಿರುವಂಥವರು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಅವರಿಗೆ ಯಾವ ರೀತಿಯಾಗಿ ಅವರನ್ನು ಕೂಡ ಸಮಾಜದ ಒಳಗೆ ತಂದು ಅವರಿಗೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕು. ಹೀಗೆ ಅಂದರೆ ಸಮಾಜದಲ್ಲಿ ಆಗ್ತಾ ಇರುವಂಥ ಎಲ್ಲ ಆಗು ಹೋಗುಗಳ ಬಗ್ಗೆ ಕೂಡ ಇವ್ರಿಗೆ ಗೊತ್ತಿದೆ. ಬಟ್ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲದೆ ಇವ್ರದ್ದೇ ಆದಂಥ ಒಂದಷ್ಟು ಸಿದ್ಧಾಂತಗಳನ್ನು ಇಟ್ಕೊಂಡು, ಕೋವಿ ಬಂದೂಕನ್ನು ಹಿಡ್ಕೊಂಡು ಭಯವನ್ನು ಹುಟ್ಟಿಸ್ತಾ ನಕ್ಸಲ್ ಪೀಡಿತ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಕೊನೆಗೂ ಕೂಡ ಈ ಕಾರ್ಕಳದಲ್ಲಿ ದಿನಸಿ ತೆಗೆದುಕೊಳ್ಳೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಇವರ ಟೀಮು ಮತ್ತು ಇವರನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಅಧಿಕಾರಿಗಳ ಟೀಮು ಎದುರಾ ಬದ್ರ ಆಯಿತು. ಆಗ ಇವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾರೆ, ಶರಣಾಗತಿ ಆಗಿ ಅಂತಾರೆ, ಆಗಲಿಲ್ಲ. ಆಗ ಏನಾಯಿತು, ವಿಕ್ರಮ್ ಗೌಡರನ್ನ ಎನ್ಕೌಂಟರ್ ಮಾಡಿದರು. ಅದಾದ ಬಳಿಕ ಆಗಿರುವಂಥ ಬೆಳವಣಿಗೆಗಳು ಇವು. ಇವರೆಲ್ಲರೂ ಕೂಡ ಶರಣಾಗತಿ ಆಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಒಂದಷ್ಟು ನಕ್ಸಲರು, 6 ಜನ ನಕ್ಸಲರು ಏನಿದ್ದಾರೆ ಅವರು ಸಮಾಜಮುಖಿ ಆಗುವುದಕ್ಕೆ ಅಂತೇಳಿ ಶರಣಾಗತಿ ಆಗಿ ಅಂತ ಸರ್ಕಾರ ಕೂಡ ಹೇಳಿತ್ತು. ಅದರಂತೆ ಅವರು ಶರಣಾಗತಿ ಆಗೋದಕ್ಕೆ ಅಂತ ತಯಾರಾಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ, ಶರಣಾಗತಿ ಆಗೋದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ, ಯಾರಾದರೂ ಕಾಂಟ್ಯಾಕ್ಟಿಗೆ ಸಿಕ್ಕರಂತ? ಸೌಖ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 6 ಜನ ನಕ್ಸಲರು ಶರಣಾಗತಿಗೆ ಈಗಾಗಲೇ ಒಪ್ಪಿದ್ದಾರೆ ಅನ್ನುವ ಮಾಹಿತಿ ಬಂದಿದೆ. ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಮುಂದಿಟ್ಟಿದ್ರು ಅನ್ನುವ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಅವರು ನಕ್ಸಲಿಸಂ ಅನ್ನು ಬಿಟ್ಟು ಮತ್ತೆ ಅವರು ಮೊದಲಿನ ಹಂತಕ್ಕೆ ಬರ್ಲಿಕ್ಕೆ ಒಂದಿಷ್ಟು ಸರ್ಕಾರಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು, ಜೊತೆಗೆ ಒಂದಿಷ್ಟು ಪತ್ರವನ್ನು ಕೂಡ ಬರೆದಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂತದ್ದು, ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ನಾಯಕರುಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಪ್ರಗತಿಪರರು, ಜೊತೆಗೆ ಒಂದಿಷ್ಟು ಜನರು ಕೂಡ ಈಗಾಗಲೇ ಅಲ್ಲಿ ವಿಜುವಲ್ಗಳಲ್ಲಿ ನೋಡ್ತಾ ಇರ್ಬೋದು. ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಕೂಡ ಅಲ್ಲೇ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬೀಡು ಬಿಟ್ಟಿರುವಂತದ್ದು. ಹಾಗಾಗಿ ನಕ್ಸಲರು ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಕೂಡ ಅವರು ಬಂದು ಶರಣಾಗತಿಗೆ ಬಯಸ್ಬೋದು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಶರಣಾಗ್ತಾರೆ, ಇವತ್ತು 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬರ್ತಾರೆ ಅನ್ನುವ ಮಾಹಿತಿ ಇತ್ತು. ಬಟ್ ಒಂದಿಷ್ಟು ಸಮಯ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಯಾಕಂತಂದ್ರೆ ಪೊಲೀಸ್ ಅವರು, ಜೊತೆಗೆ ಗುಪ್ತಚರ ಇಲಾಖೆ, ರಾಷ್ಟ್ರೀಯ ಗುಪ್ತಚರ ಇಲಾಖೆಯವರು ಎಲ್ಲರೂ ಕೂಡ ಚಿಕ್ಕಮಗಳೂರಿಗೆ ಆಗಮಿಸಿದ್ದಾರೆ. ಹಾಗಾಗಿ ಹದ್ದಿನ ಕಣ್ಣನ್ನು ಕೂಡ ಈಗಾಗಲೇ ಇಟ್ಟಿರುವಂತದ್ದು. ಒಟ್ಟಾರೆ 6 ಜನ ನಕ್ಸಲರು ಒಂದಿಷ್ಟು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತದ ಕಚೇರಿಗೆ ಬಂದು ಶರಣಾಗ್ತಾರೆ ಅನ್ನುವ ಮಾಹಿತಿ ಈಗ
ಸದ್ಯಕ್ಕೆ ಇರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. ನೋಡಿ, 6 ಜನ ನಕ್ಸಲರು ಕೂಡ ಇವತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರು ಬಂದು ಶರಣಾಗತಿ ಆಗ್ತಾರೆ ಅಂತ. ಶರಣಾಗತಿ ಆಗೋದಕ್ಕೆ ಯಾಕಿಷ್ಟು ಅವರ ಕುಟುಂಬದವರಿಗೆ ಅಥವಾ ಸಮಾಜದಲ್ಲಿ, ಸರ್ಕಾರದಲ್ಲಿ ಖುಷಿ ವ್ಯಕ್ತವಾಗ್ತಾ ಇದೆ ಅಂದರೆ, ಇವರು ಇಂತಹ ನಕ್ಸಲ್ ಪೀಡಿತ ಚಟುವಟಿಕೆಗಳನ್ನು ಬಿಟ್ಟು ಸಮಾಜದಲ್ಲಿ ತಾವು ಕೂಡ ಸಮಾಜದ ಒಬ್ಬ ನಾಗರಿಕ ವ್ಯಕ್ತಿಯಾಗಿ ಬಾಳ್ತಾರೆ ಅಂತ. ಇಲ್ಲಿವರೆಗೂ ಕೂಡ ಏನೇನೋ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿರ್ಬೋದು, ಅವರದ್ದೇ ಆದಂಥ ಬೇರೆ ದಾರಿ ಇದ್ದಿರ್ಬೋದು. ಆದರೆ ಈಗ ಸಮಾಜದಲ್ಲಿ ಬಂದು ಅವರು ಕೂಡ ಸಮಾಜದಲ್ಲಿ ನಾನು ಕೂಡ ಒಬ್ಬ ನಾಗರಿಕನಾಗಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕ್ತೀನಿ ಅಂತ ಒಂದು ಅವಕಾಶ ಕೊಡಿ ಅಂತ ಅವರು ಕೂಡ ಬರ್ತಿದ್ದಾರೆ. ಈಗ 4 ರಾಜ್ಯಗಳಲ್ಲೂ ಕೂಡ ಇವರು ಬೇಕಾಗಿದ್ರು, ಅಂದರೆ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಸೇರಿದಂತೆ ಕರ್ನಾಟಕ. ಬಟ್ ಅಲ್ಲೆಲ್ಲ ಕೂಡ ಎಲ್ಲೆಲ್ಲಿ ಅಡಗು ತಾಣಗಳಲ್ಲಿ ಅಡುಕೊಂಡಿದ್ರು ಅದೆಲ್ಲವನ್ನ ಬಿಟ್ಟು ಈಗ ನಮ್ಮ ಸಮಾಜದತ್ತ ಬರ್ತಾ ಇದ್ದಾರೆ. ನಮ್ಮೊಳಗೆ ಅವರು ಕೂಡ ಒಬ್ಬರಾಗಿ ಬದುಕೋದಕ್ಕೆ ಅಂತ ಬರ್ತಾ ಇದ್ದಾರೆ. ಬಟ್ ಇಂತಹ ಸಂದರ್ಭದಲ್ಲಿ ಅವ್ರು ಏನಾದರೂ ಬೇರೆ ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಫೇಸ್ ಮಾಡೋದಕ್ಕೆ ಅಂತ ಪೊಲೀಸರು, ಅಧಿಕಾರಿಗಳು ಮುಂದಾಗಬೇಕು. ಹಾಗಾಗಿ ಎಲ್ಲ ಭದ್ರತೆಯನ್ನು ಕೂಡ ಅಲ್ಲಿ ಆಯೋಜಿಸಲಾಗಿದೆ. ಅಲ್ಲಿ ಒಂದಷ್ಟು ಭದ್ರತಾ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಇರ್ತಾರೆ. ಇವರ ಒಂದಷ್ಟು ಬೇಡಿಕೆಗಳನ್ನು ನೋಡ್ತಾ ಇದ್ರೆ ನೀವು ಕೂಡ ಈ ಸಮಾಜದಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ, ಎಷ್ಟೊಂದು ದೌರ್ಜನ್ಯಗಳಾಗ್ತಾ ಇದೆ, ಇದೆಲ್ಲವನ್ನ ಕೂಡ ಗಮನಿಸಿದ್ದೀರಾ. ಅವರು ಎಷ್ಟು ಸಮಾಜದಿಂದ ಹೊರಗಿದ್ರು, ಕಾಡಲ್ಲಿ ಎಲ್ಲೆಲ್ಲೋ ಅರಣ್ಯ ಅಡಗು ತಾಣಗಳಲ್ಲಿದ್ದರೂ ಕೂಡ ಪ್ರತಿನಿತ್ಯ ಆಗ್ತಾ ಇರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಆ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡ್ಬೋದು ಅಂತ ಕೂಡ ಅವರೇ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಆ ಎಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸಿದ್ರೆ, ನಮ್ಮ ಬೇಡಿಕೆಗಳಿಗೆ ನೀವು ಸ್ಪಂದಿಸಿದ್ರಿ ಅಂತ ಅಂದರೆ ನಾವು ಶರಣಾಗತಿ ಆಗ್ತೀವಿ ಅಂತ ಅದಕ್ಕೆ ಸರ್ಕಾರ ಕೂಡ ಓಕೆ ಅಂದಿದೆ. ಬಟ್ ಹಂತವಾಗಿ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದಿರ್ಬೋದು, ಅವರ ಬೇಡಿಕೆಗಳನ್ನು ಪೂರೈಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಹೋಗುತ್ತೆ. ಸದ್ಯಕ್ಕೆ ಈಗ 6 ಜನ ನಕ್ಸಲರು ಕೂಡ ಶರಣಾಗತಿ ಆಗೋದಕ್ಕೆ ಅಂತ ಕ್ಷಣಗಣನೆ ಎದುರಾಗ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಏನು ಕತೆ ಅಂತ. ಒಟ್ಟು 6 ಜನರು ಕೂಡ ಈ ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ ಇರ್ಬೋದು, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲದ ಸುಂದ್ರಿ ಇರ್ಬೋದು. ಈ ಸುಂದ್ರಿಗೆ ಸಂಬಂಧಪಟ್ಟಂತೆ ಆಕೆ ಎಷ್ಟೆಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ಲು, ಅದೇ ರೀತಿಯಾಗಿ ವನಜಾಕ್ಷಿ ಇರ್ಬೋದು, ಲತಾ ಇರ್ಬೋದು, ಮತ್ತು ಮಾರಪ್ಪ ಅರೋಳಿ, ವಸಂತ, ಎನ್ ಜೀಶಾ, ಇವರೆಲ್ಲರೂ ಕೂಡ ಒಂದಷ್ಟು ಬೇರೆ ಬೇರೆ ಕೇಸ್ಗಳಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಅವೆಲ್ಲವನ್ನೂ ಕೂಡ ಈಗ ಬಿಟ್ಟು ಅವರು ಶರಣಾಗತಿ ಆಗ್ತಾ ಇರೋದ್ರಿಂದ ಅವರನ್ನು ಒಂದಷ್ಟು ಕೆಲವೊಂದು ಅವರಲ್ಲಿ ಬೇರೆಯಾದಂಥ ಯೋಚನೆಗಳಿರುತ್ತೆ, ಅವ್ರದ್ದು ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಅದೆಲ್ಲವನ್ನು ಕೂಡ ಸರಿಪಡಿಸ್ಬೇಕು ಅಂದರೆ ಅವರಿಗೆ ಒಂದಷ್ಟು ಸಪ್ರೇಟ್ ಆದಂಥ ಟ್ರೀಟ್ಮೆಂಟ್ ಕೂಡ ಕೊಡಬೇಕಾಗುತ್ತೆ. ಅದೆಲ್ಲದಕ್ಕೂ ಕೂಡ ಈಗ ಸರ್ಕಾರ ಮುಂದಾಗುತ್ತೆ. ಕರ್ನಾಟಕ ಜನತೆಗೆ ನಾನು ಮುಖ್ಯವಾಗಿ ಹೇಳಿ ಬಯಸ್ತಿರೋದು, ನಾನು ಮಾರಪ್ಪ ಅರೋಳಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅರೋಳಿ ಗ್ರಾಮ. ಆದರೆ ನಾನು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲಿ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಹುಟ್ಟೂರಾದ ಅರೋಳಿ ಗ್ರಾಮದಲ್ಲಿರೋ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ಇಂದು ಅಂದರೆ ಕೊಡೋ ಟೈಮ್ಗೆ ಇಂದು ನಾನು ವರ್ಗಾಯಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಕರ್ನಾಟಕ ಜನತೆಗೆ ನಾನು ಮುಖ್ಯವಾಗಿ ಹೇಳಿ ಬಯಸ್ತಿರೋದು, ನಾನು ಮಾರಪ್ಪ ಅರೋಳಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅರೋಳಿ ಗ್ರಾಮ. ಆದರೆ ನಾನು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು
ಭಾಳ ತೀವ್ರಗತಿಯಲ್ಲೇ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಹುಟ್ಟೂರಾದ ಅರೋಳಿ ಗ್ರಾಮದಲ್ಲಿರೋ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ಇಂದು ಅಂದರೆ ಕೊಡೋ ಟೈಮ್ಗೆ ಇಂದು ನಾನು ವರ್ಗಾಯಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಕೆಲವೇ ಕ್ಷಣಗಳಲ್ಲಿ ನಕ್ಸಲರು ಶರಣಾಗತಿಗೆ ಸಂಬಂಧಪಟ್ಟಂತೆ ಈಗ ಒಬ್ಬೊಬ್ಬರಾಗಿ ಶರಣಾಗತಿ ಆಗ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಕಚೇರಿಗೆ ಆಗಮಿಸೋದು 6 ಜನರು ಕೂಡ ಕಾಡಿನಿಂದ ನಾಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಅಂದ್ರೆ ಇಲ್ಲಿವರೆಗೂ ಕೂಡ ಆಯುಧಗಳನ್ನ ಹಿಡಿದು ತಮ್ಮದೇ ಆದಂತಹ ಹಾದಿಯಲ್ಲಿದ್ರು. ಈಗ ಆಯುಧಗಳನ್ನ ಕೆಳಗಿಳಿಸಿ ಸಮಾಜಮುಖಿಯಾಗಿ ಸಮಾಜದಲ್ಲಿ ನಾವು ಕೂಡ ಇದೇ ಸಮಾಜಕ್ಕೆ ಸೇರಿದವರು ಅನ್ನುವಂಥ ರೀತಿಯಲ್ಲಿ ಬದುಕೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಅಂದರೆ ಒಂದು ವಾರದ ಹಿಂದಷ್ಟೇ CM ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೂಲಕ ಹೇಳಿದ್ರು, ನೀವು ಕೂಡ ಬದುಕೋದಕ್ಕೆ ಒಂದು ಅವಕಾಶ ಇದೆ, ನಾವು ಈ ಒಂದು ನಕ್ಸಲ್ ಪೀಡಿತ ಚಟುವಟಿಕೆಗಳಿಗೆ ಅವಕಾಶ ಕೊಡೋದಿಲ್ಲ, ಬಂದು ಶರಣಾಗತಿ ಆಗಿ ಅಂತ. ಅದೇ ರೀತಿಯಾಗಿ ಇವರು ಕೂಡ ಈ ಶರಣಾಗತಿ ಸಮಿತಿ ಏನಿದೆ, ನಕ್ಸಲ್ ಶರಣಾಗತಿ ಸಮಿತಿ, ಅದಕ್ಕೆ ಪತ್ರವನ್ನ ಬರೆದಿದ್ರು. ಈ 6 ಜನರಲ್ಲಿ ಒಬ್ರು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಶರಣಾಗತಿ ಆಗ್ತೀವಿ ಅಂತ ಏನು ರಿಯಾಕ್ಷನ್ ಬಂತು, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ತಯಾರಿಗಳು ಕೂಡ ಆಯಿತು. ಈಗ ಅವರು 6 ಜನ ಕೂಡ ಬರ್ತಾರೆ. ಈ ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರುಗಡೆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತವೆ. ನೋಡಿ, ಅವ್ರೀಗ ಹೇಳ್ತಾ ಇದ್ರು, ಈ ರೀತಿ ಅವರು ಆ ನಕ್ಸಲ್ ಪೀಡಿತ ಚಟುವಟಿಕೆಗಳನ್ನು ಬಿಟ್ಟು ಸಮಾಜಮುಖಿಯಾಗಿ ಸಮಾಜದತ್ತ ಬರ್ತಾರೆ ಅಂದರೆ ಅವರಿಗೆ ಪುನರ್ವಸತಿ ಇರ್ಬೋದು, ಮತ್ತು ಈ ನಕ್ಸಲ್ ಪೀಡಿತ ಚಟುವಟಿಕೆಗಳನ್ನ ಬಿಟ್ಟು ಬಂದಿದ್ದಾರೆ ಅಂದರೆ ಅವರಿಗೆ ಆದಂಥ ವಿಶೇಷ ಪ್ಯಾಕೇಜನ್ನು ಕೂಡ ಕೊಡಬೇಕಾಗುತ್ತೆ. ಅವರ ಬೇಡಿಕೆಗಳಲ್ಲಿ ಪ್ರಮುಖವಾದಂಥ ಬೇಡಿಕೆ ಇದು ಕೂಡ. ಹಾಗಾಗಿ ಆ ಒಂದು ಪುನರ್ವಸತಿಯ ಪ್ಯಾಕೇಜ್ ಏನಿದೆ ಅದನ್ನು ಈಗ ಅರ್ಧಕ್ಕೆ 50% ನಮ್ಗೆ ಈಗಲೇ ಹಾಕ್ಬಿಡಿ ಅನ್ನುವಂಥ ಬೇಡಿಕೆಯನ್ನು ಕೂಡ ಈ ಅರೋಳಿಯವರು ಇಡ್ತಾ ಇದ್ದದನ್ನು ನೀವು ಗಮನಿಸಿದ್ರಿ. ಅಂದರೆ ಈ 6 ಜನರು ಕೂಡ ಈಗ ಸದ್ಯಕ್ಕೆ ಸಮಾಜದತ್ತ ಬರೋದಕ್ಕೆ ಅಂತ ತಯಾರಾಗಿದ್ದಾರೆ. ಅಂದರೆ ಇವರ ಜೀವನದಲ್ಲೂ ಕೂಡ ಒಂದು ರೀತಿ ಶ್ರಾವಣ ಮಾಸ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಅವರ ಚಟುವಟಿಕೆಗಳಲ್ಲಿ ಅವರು ಆದರ್ಶವಾದಿಗಳಾಗಿದ್ದರು. ಬಟ್ ಈಗ ಸಮಾಜದಲ್ಲಿ ಹೇಗೆ ಆದರ್ಶವಾದಿಗಳಾಗ್ತಾರೆ, ಮತ್ತು ಈಗ ಸಮಾಜ ಅವ್ರನ್ನ ಹೇಗೆ ಸ್ವೀಕರಿಸುತ್ತೆ, ಅವ್ರ ಜೊತೆ ಹೇಗೆ ನಡೆದುಕೊಳ್ಳುತ್ತೆ, ಅದು ಕೂಡ ಪ್ರಶ್ನೆ. ಅಂದರೆ ಈಗ ಯಾರೇ ಒಬ್ಬರ ನೀವು ಫಿಲ್ಮಲ್ಲಿ ನೋಡಿರ್ತೀರ, ತಕ್ಷಣಕ್ಕೇನೋ ಚೇಂಜ್ ಆದರು ಅಂದ ತಕ್ಷಣ ಕ್ಷಮಿಸ್ತಾರೆ, ಎಲ್ಲ ನಡೆದು ಹೋಗ್ಬಿಡುತ್ತೆ, ಅದು 3 ಅವರ್ಸ್. ಬಟ್ ಇಲ್ಲಿ ಲೈಫ್ ಅಂತ ಬಂದಾಗ, ರಿಯಲ್ ಲೈಫ್ ಅಂತ ಬಂದಾಗ ಅವ್ರನ್ನ ಹೇಗೆ ಸಮಾಜ ಸ್ವೀಕರಿಸುತ್ತೆ, ಹಿಂದೆ ಒಂದಷ್ಟು ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದ್ರಿಂದ ಅಂತೇಳಿ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಈಗ 6 ಜನ ನಕ್ಸಲ್ ಪೀಡಿತ ಚಟುವಟಿಕೆಗಳಲ್ಲಿ ಭಾಗಿಯಾದಂಥ ನಕ್ಸಲರು ಕೂಡ ಶರಣಾಗತಿಗೆ ಬರ್ತಾ ಇದ್ದಾರೆ. ಕಾಡಿನಿಂದ ನಾಡಿನಡೆಗೆ ಬರ್ತಾ ಇದ್ದಾರೆ. ಅವ್ರ ಮುಖದಲ್ಲಿ ಆ ಮಂದಹಾಸ ಕಾಣ್ತಾ ಇದೆ. ಇಲ್ಲಿವರೆಗೂ ಕೂಡ ಏನೇನೋ ಚಟುವಟಿಕೆಗಳಲ್ಲಿ ಭಾಗಿಯಾದ್ರು, ರಕ್ತ ಚರಿತ್ರೆಯನ್ನ ಬರೆದ್ರು, ರಕ್ತ ಹರಿಸಿದ್ರು, ಭಯ ಹುಟ್ಟಿಸಿದ್ರು, ಬಂದೂಕುಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಬಟ್ ಈಗ ಸಮಾಜದತ್ತ ಬರ್ತಾ ಇದ್ದಾರೆ. ಸಮಾಜದ ಒಳಗೊಳ್ಳುವಿಕೆ ಪ್ರಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಕಚೇರಿಗೆ ಬರ್ತಾ ಇರುವಂಥದ್ದು ಇವರು 6 ಜನರು ಕೂಡ. ಮುಂಡಗಾರು, ಲತಾ ಅಂತ ಹಿಡಿದು ಅರೋಳಿವರೆಗೂ ಕೂಡ 6 ಜನರು ಬರ್ತಾ ಇದ್ದಾರೆ. ಇನ್ನು ಉಳಿದವರು ಕೂಡ ಯಾವಾಗ ಸಮಾಜಮುಖಿ ಆಗ್ತಾರೆ ಅದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಅಂದರೆ ಸರ್ಕಾರ ಕೊಟ್ಟಂಥ ಒಂದು ಕರೆಗೆ, CM ಸಿದ್ದರಾಮಯ್ಯನವರು ಕೊಟ್ಟಂಥ ಒಂದು ಕರೆಗೆ ಈ 6 ಜನ ನಕ್ಸಲ್ ಪೀಡಿತ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಂಥ ನಕ್ಸಲರು ಈಗ ಹೋಗೊಟ್ಟು ಆ ಕರೆಯನ್ನು ಸ್ವೀಕರಿಸಿ ತಾವು ಕೂಡ ನಾವು ಸಮಾಜದಲ್ಲಿ ನಾವು ಕೂಡ ಒಬ್ಬರಾಗಿರ್ತೀವಿ, ನಮಗೂ ಬದುಕೋದಕ್ಕೊಂದು ಅವಕಾಶ ಕೊಡಿ ಅಂತ ತಮ್ಮದೇ ಆದಂಥ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಈಗ ಸಮಾಜದತ್ತ ಬರ್ತಾ ಇರುವಂಥ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆ ಹಿಂದಿನದು ಹಿಂದು, ಪಾಸ್ಟ್ ಈಸ್ ಪಾಸ್ಟ್ ಅಂತಾರಲ್ಲ ಹಾಗೆ, ಈಗ ನಡೆದಿದ್ದು ಏನೇ ಇರ್ಬೋದು, ಬಟ್ ಈಗ ಮುಂದಿನ ಜೀವನ ಅವ್ರದ್ದು ಹೇಗಿರುತ್ತೆ, ಅವ್ರನ್ನ ಜನರು ಹೇಗೆ ಸ್ವೀಕರಿಸ್ತಾರೆ, ಅವರ ಅಕ್ಕಪಕ್ಕದ ಗ್ರಾಮಸ್ಥರು ಇರ್ಬೋದು, ಅದೇ ರೀತಿಯಾಗಿ ಅವ್ರ ಮನೆಯವರು ಇರ್ಬೋದು, ಇಲ್ಲಿವರೆಗೂ ಕೂಡ ಅವರೆಲ್ಲರಿಂದ ಕೂಡ ಇವರು ದೂರ ಉಳ್ಕೊಂಡಿದ್ರು, ತಮ್ಮದೇ ಆದಂಥ ಹಾದಿಯನ್ನು ಇಟ್ಕೊಂಡಿದ್ರು, ಆಯುಧಗಳನ್ನು ಬಳಸ್ತಾ ಇದ್ರು. ಯಾವಾಗಲೂ ಒಂದ್ಸಲ ಸಮಾಜಮುಖಿಯಾಗಿ ಬಂದು ದಿನಸಿಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ, ಅವ್ರಿಗೆ ಬೇಕಾದಂತ ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಈ ಕಡೆ ಬರ್ತಾ ಇದ್ರು. ಯಾವಾಗಲೂ ಕೂಡ ಕಾಡಲ್ಲೇ ಇರ್ತಾ ಇದ್ರು. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಕೇರಳ ಸೇರಿದಂತೆ ಎಲ್ಲೆಲ್ಲೋ ಅಡಗು ತಾಣಗಳಲ್ಲಿ ಇರ್ತಾ ಇದ್ರು. ಒಂದಷ್ಟು ಅವರ ಲೈಫ್ ಅಂತ ಬಂದಾಗ ಅವರದ್ದೇ ಆದರ್ಶಗಳು ಇರ್ತಾ ಇದ್ವು. ಬಟ್ ಈಗ ಸಮಾಜದತ್ತ ಅವರು ಬರ್ತಾ ಇರೋದ್ರಿಂದ
ಈಗ ಸಮಾಜದಲ್ಲಿ ಇರುವಂಥ ಆಗು ಹೋಗುಗಳು, ಕಠಿಣವಾದಂಥ ರೂಲ್ಸ್ಗಳು, ನಿಯಮಗಳು, ಅಂದರೆ ಸಂವಿಧಾನ ಅಂದರೆ ಏನು, ಮಾತನಾಡುವ ಹಕ್ಕಿರ್ಬೋದು, ಅದೇ ರೀತಿಯಾಗಿ ಜೀವಿಸುವಂಥ ಹಕ್ಕಿರ್ಬೋದು, ಕರ್ತವ್ಯಗಳೇನು, ಅವರ ಹಕ್ಕೇನು, ಮೂಲಭೂತ ಸೌಕರ್ಯಗಳೇನು, ಅದೆಲ್ಲವೂ ಕೂಡ ಅವ್ರಿಗೆ ಸಿಗುತ್ತೆ. ಬಟ್ ಅದನ್ನು ಅವರು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಮತ್ತು ಅವರ ಸುತ್ತಮುತ್ತಲಿರುವಂಥವ್ರು ಅಷ್ಟೇ, ಅವರ ಬಗ್ಗೆ ಈಗ ನಡೆದು ಹೋಗಿದೆ. ಬಟ್ ಈಗ ಅವರು ಒಂದೊಳ್ಳೆ ಜೀವನವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಬರ್ತಾ ಇರೋದ್ರಿಂದ ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಬಿಟ್ಬಿಡ್ಬೇಕು. ಈಗೇನಿದ್ರು ಕೂಡ ಮುಂದೆ ಅವರು ಒಳ್ಳೆ ಜೀವನವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಅಂತ ಏನು ಒಳ್ಳೆ ಮಾತುಗಳು ಬೇಕೋ ಅವುಗಳು ಮಾತ್ರ ಮಾತಾಡಬೇಕು ಹೊರತು ಹಿಂದಿನದ್ದನ್ನೇ ಮತ್ತೆ ಮತ್ತೆ ಕೆಣಕಿ ಅವರು ಮತ್ತೆ ಅದೇ ರೀತಿಯಾಗಿ ಪ್ರಚೋದನಕಾರಿಯಾಗಿ ಆಗುವಂತೆ ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಏನು ಬೇಕೋ ಆ ಎಲ್ಲ ಅವಕಾಶಗಳು ಕೂಡ ಅವ್ರಿಗೀಗ ಸಿಗಬೇಕಿದೆ. ಒಂದಷ್ಟು ಅವರ ಮೈಂಡ್ ಸೆಟ್ ಏನು ಅನ್ನೋದನ್ನ ಕೂಡ ತಿಳ್ಕೊಬೇಕು, ಅವ್ರನ್ನ ಮೈಂಡ್ ರೀಡ್ ಮಾಡಬೇಕಾಗುತ್ತೆ. ಇನ್ನೂ ಕೂಡ ಅವ್ರ ಮನಸ್ಸಲ್ಲಿ ಏನಾದರೂ ಈ ರೀತಿಯಾಗಿ ರಕ್ತ ಚರಿತ್ರೆ ಬರೆಯುವಂಥದ್ದು, ಈ ಕೆಟ್ಟ ಚಟುವಟಿಕೆಗಳು, ಅಂದರೆ ಅವರ ವಿಚಾರದಲ್ಲಿ ಅದು ಒಳ್ಳೆಯದೇ ಅಂತ ಅವ್ರಿಗೆ ಅನಿಸ್ಬೋದು. ಬಟ್ ಅವ್ರು ಹಿಡಿಯುವಂಥ ದಾರಿ ಇದೆಯಲ್ಲ ಅದು ಬಹಳ ರಕ್ತ ಸುರಿಸುವಂಥ ದಾರಿಯಾಗಿರುತ್ತೆ. ಅದೆಲ್ಲವನ್ನು ಕೂಡ ಇನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಕೂಡ ಗೊತ್ತಾಗಬೇಕು ಅಂದರೆ ಅವರಿಗೂ ಸಹ ಒಂದು ಟ್ರೀಟ್ಮೆಂಟ್ನ ಅಗತ್ಯವಿರುತ್ತೆ. ಅದೆಲ್ಲ ಆದ ಬಳಿಕ ಅವರು ಅವ್ರವ್ರ ಮನೆಯಲ್ಲಿ ಇರ್ತಾರೆ. ಅವರಿಗೆ ಆದಂಥ ಒಂದು ಪುನರ್ವಸತಿ ಇರುತ್ತೆ, ಪುನರ್ವಸತಿ ಪ್ಯಾಕೇಜನ್ನು ಕೊಡ್ತಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ದುಡಿತಾ ಇರುವಂಥವ್ರು ಅಥವಾ ಇವರನ್ನು ಸಮಾಜಕ್ಕೆ ಕರೆತರ್ತಾ ಇರುವಂಥವ್ರು ಒಂದಷ್ಟು 5-6 ಸಮಿತಿಗಳಿದ್ದಾವೆ. ನಾಗರಿಕ ಸಮಿತಿ ಇರ್ಬೋದು, ಅದೇ ರೀತಿಯಾಗಿ ನಕ್ಸಲ್ ಶರಣಾಗತಿ ಸಮಿತಿ ಇರ್ಬೋದು, ಒಂದಷ್ಟು ಜನ ಅಧಿಕಾರಿಗಳಿರ್ಬೋದು. ಇವರೆಲ್ಲರೂ ಕೂಡ ಇದಕ್ಕೆ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಒಂದಷ್ಟು ಕೆಲಸದ ಸಾಕ್ಷಾತ್ಕಾರನೇ ಇವರು ಈಗ ನಕ್ಸಲ್ ಪೀಡಿತ ಚಟುವಟಿಕೆಗಳನ್ನು ಬಿಟ್ಟು ನಾವು ಕೂಡ ಸಮಾಜದಲ್ಲಿ ಬದುಕ್ತೀವಿ, ಸಮಾಜದ ಕಟ್ಟುಪಾಡುಗಳು ಹೇಗಿರ್ತಾವೋ ಅದೇ ರೀತಿಯಾಗಿ ನಾವು ಇರ್ತೀವಿ ಅಂತ. ಬಟ್ ಹಾಗಂತ ಅವರ ಎಲ್ಲ ಆದರ್ಶಗಳನ್ನು ಬೇಡಿಕೆಗಳನ್ನು ಅವ್ರು ಬಿಟ್ಟು ಬರ್ತಾ ಇಲ್ಲ. ಅವರ ಬೇಡಿಕೆಗಳನ್ನು ಇನ್ನೂ ಕೂಡ ಸರ್ಕಾರದ ಎದುರುಗಡೆ ಇಟ್ಟಿದ್ದಾರೆ. ಆ ಎಲ್ಲ ಬೇಡಿಕೆಗಳನ್ನು ಕೂಡ ನೀವು ಈಡೇರಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗಿದೆ. ಇಲ್ಲಿವರೆಗೂ ಕೂಡ ಅವರದ್ದೇ ಆದ ಆದರ್ಶ ಇತ್ತು. ಈಗ ಸಮಾಜದಲ್ಲಿ ಅಂತ ಬಂದಾಗ ಎಲ್ಲರೂ ಹೇಗೆ ಬದುಕ್ತಾರೋ ಹಾಗೆ ಅವರು ಕೂಡ ಬದುಕಬೇಕಾಗುತ್ತೆ. ನೋಡಿ, ಅವರೇನು ಮೊದಲಿನಿಂದಾನೇ ಕೆಟ್ಟವರಾಗಿರಲ್ಲ. ಒಂದಷ್ಟು ಇವ್ರು ಹೆಂಗಿದಾರೋ ಈಗ ನಕ್ಸಲರು, ಅದೇ ರೀತಿಯಾಗಿ ಇವ್ರಿಗಿಂತ ಪಳಗಿರುವಂಥ ನಕ್ಸಲರೇನು ಇರ್ತಾರೆ ಅವ್ರು ಇವ್ರನ್ನ ಪ್ರಚೋದಿಸ್ತಿರ್ತಾರೆ. ಸಮಾಜದಲ್ಲಿ ಆಗ್ತಾ ಇರುವಂಥ ದೌರ್ಜನ್ಯ ಇರ್ಬೋದು, ಸಮಸ್ಯೆಗಳಿರ್ಬೋದು, ಒಂದಷ್ಟು ಸಮಾಜ ವಿರೋಧಿ ಚಟುವಟಿಕೆಗಳಿರ್ಬೋದು, ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಂತ ಸರ್ಕಾರ ವಿಫಲವಾದಂಥ ಸಂದರ್ಭದಲ್ಲಿ ಇಂಥವ್ರ ಇವರು ಪ್ರಚೋದಿಸ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಕಾಡ್ನತ್ತ. ಅಂದರೆ ನೋಡಿ, ಸರ್ಕಾರ ಮಾಡೋಕ್ಕಾಗದೇ ಇರೋದನ್ನು ನಾವು ಮಾಡ್ಬೋದು ಬನ್ನಿ ಅಂತ ಈ ರೀತಿ ಅವ್ರು ನಕ್ಸಲ್ ಪೀಡಿತ ಚಟುವಟಿಕೆಗಳಿಗೆ ಭಾಗಿಯಾಗಿರ್ತಾರೆ. ಬಟ್ ಈಗ ಸಮಾಜದ ಒಳಗೆ ಅವ್ರು ಬರ್ತಾ ಇದ್ದಾರೆ.